ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈ ರುಚಿ ಚಾನಲ್ಗೆ. ಇವತ್ತು ತುಂಬಾ ಕ್ರಿಸ್ಪಿಯಾಗಿ ಹೊರಗಡೆ ರಸಗುಲ್ಲ ಥರ ಇರುವಂಥ ಈ ಜಿಲೇಬಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒನ್ ಟೈಮು ನಾವು ಜಿಲೇಬಿನ ಮಾಡಿಲ್ಲ ಅನ್ನೋರು, ಸೊ ಖಂಡಿತವಾಗ್ಲೂ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವೇನಾದರೂ ಟ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿ ನೀವು ಜಿಲೇಬಿನ ಮಾಡ್ಬೋದು. ಸೊ ಬನ್ನಿ ನೋಡೋಣ. ಮೊದಲಿಗೆ ಒಂದು ತವಾ ತೊಗೊಳ್ಳಿ, ಅಂದರೆ ಸಕ್ಕರೆ ಪಾಕ ಮಾಡ್ಕೊಳ್ಲಿಕ್ಕೆ ಒಂದು ಬೌಲ್ ಆದರೂ ತೊಗೊಳ್ಳಿ. ಸೊ ನಾನೀಗ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಳ್ತಾ ಇದ್ದೀನಿ. ಸೊ ಮೆಜರ್ಮೆಂಟ್ ಪ್ರಕಾರ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತೊಗೊಂಡು 1 ಕಪ್ ಸಕ್ಕರೆಗೆ ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಜಸ್ಟ್ ಅದು ಸಕ್ಕರೆ ಚೆನ್ನಾಗಿ ಕರಗಲಿಕ್ಕೆ ಮಾತ್ರ, ಕರಗುವಷ್ಟು ಪೂರ್ತಿಯಲ್ಲಿ ಮಾತ್ರ ನೀರನ್ನು ಹಾಕ್ಕೊಳ್ಬೇಕು. ನೋಡಿ, ಮೆಜರ್ಮೆಂಟ್ ಪ್ರಕಾರ ಅರ್ಧ ಕಪ್ ಆಗುವಷ್ಟು ಮಾತ್ರ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು 1 ಕಪ್ ಸಕ್ಕರೆಯಲ್ಲಿ ನಾವು 1.5 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಒಂದು 15ರಿಂದ 20 ಜಿಲೇಬಿ, ಸ್ವಲ್ಪ ಜಾಸ್ತಿನೇ ಮಾಡ್ಬೋದು, ಒಂದು 25 ಜಿಲೇಬಿ ಮಾಡ್ಬೋದು. ಸೊ ಅಂದಾಜು ಮೆಜರ್ಮೆಂಟ್ ಪ್ರಕಾರ 1.5 ಕಪ್ ಮೈದಾ ಹಿಟ್ಟಿಗೆ ಒಂದು 20-25 ಆಗುವಷ್ಟು ಜಿಲೇಬಿನ ಮಾಡ್ಬೋದು. ಸೊ ಈಗ ನಾನು ಗ್ಯಾಸನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಸಕ್ಕರೆಯನ್ನು ಪಾಕ ಮಾಡ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಳ್ಳಿ. ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾ ಬಂದರೆ ಸಕ್ಕರೆ ಕೂಡ ಬೇಗ ಕರಗುತ್ತೆ. ಇದನ್ನೇನು ನೀವು ಜಾಸ್ತಿ ಪಾಕ ಮಾಡ್ಕೊಳ್ಬೇಕು, ಒಂದೇಳೆ ಪಾಕ ಬರಬೇಕಂತೇನಿಲ್ಲ. ಚೆನ್ನಾಗಿ ಸಕ್ಕರೆಯನ್ನು ಮಿಕ್ಸ್ ಮಾಡ್ತಾ ನಿಧಾನವಾಗಿ ಅದು ಕರಗ್ತಾ ಬರುತ್ತೆ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಒಂದು ಸರ್ತಿನೂ ನಾವು ಜಿಲೇಬಿನ ಮಾಡಿಲ್ಲ ಅನ್ನೋರು ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಬೋದು. ಹೊರಗಡೆ ಹೋಗಿ ತಂದು ತಿನ್ನೋದಕ್ಕಿಂತ ಜಸ್ಟ್ ಮನೆಯಲ್ಲೇ ನೀವು ಮೈದಾ ಹಿಟ್ಟು ಸಕ್ಕರೆ ಇದ್ದರೆ ಸಾಕು, ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕೂಡ ಮಾಡ್ಬೋದು. ಸೊ ನೋಡಿ, ಈಗ ಚೆನ್ನಾಗಿ ಸಕ್ಕರೆ ಕೂಡ ಕುದಿ ಬರ್ತಾ ಇದೆ. ಈಗ ಪಾಕ ಯಾವ ಥರ ಇರಬೇಕಂದ್ರೆ ಜಸ್ಟ್ ನಾವು ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಅದು ಹೇಳಿದರೆ ಖಂಡಿತವಾಗ್ಲೂ ಅರ್ಥ ಆಗೋದಿಲ್ಲ. ನಿಮಗೆ ಒಂದ್ಸಲ ಕ್ಲೀನಾಗಿ ತೋರಿಸ್ತಾ ಹೋಗ್ತೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಗ್ಯಾಸನ್ನು ಒಂದೇ ಕುದಿ ಬರಬೇಕು. ಸ್ಟಾರ್ಟಿಂಗ್ ಕುದಿ ಬರುತ್ತಲ್ವ, ಸೊ ಆ ಕುದಿ ಬಂದಮೇಲೆ ನೆಕ್ಸ್ಟ್ ಗ್ಯಾಸನ್ನು ನೀವು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಸುತ್ತಲೂ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಪಾಕ, ನೀವೇನಾದರೂ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಈಗ ನಾವು ಕೈಯಿಂದ ನೋಡ್ಕೊಳ್ತಾ ಇದ್ದೀನಿ, ನಿಧಾನವಾಗಿ ಅದು ನೋಡಿ ಪಾಕ ಒಂದೆಳೆ ಪಾಕ ಬಂದಿದೆ ನೋಡಿ, ನೀವು ನೋಡ್ತಿರ್ಬೋದು. ಸೊ ಈಗ ಇನ್ನು ಕೈಯಿಂದ ಈ ಥರ ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಪಾಕ ಜಲ್ದಿನೇ ಬರಬೇಕು, ಒಂದೆಳೆ ಪಾಕ ಬರಬೇಕು. ಸೊ ನೋಡಿ, ಈಗ ನಿಂಬೆಹಣ್ಣನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ, ಒಂದೆಳೆ ಪಾಕ ಬಂದರೆ ಸಾಕು. ಜಾಸ್ತಿ ಪಾಕ ಬರೋ ನೆಸೆಸಿಟಿ ಇಲ್ಲ. ಖಂಡಿತವಾಗ್ಲೂ ಇದಕ್ಕೇನು ಪಾಕ ಬರಲೇಬೇಕು ಅಂತೇನಿಲ್ಲ. ನಿಂಬೆಹಣ್ಣನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಸೊ ನೋಡಿ, ಇಷ್ಟು ಪಾಕ ಬಂದರೆ ನಿಮಗೆ ಸಾಕು. ಈ ಕೈಯಿಂದ ಈ ಥರ ಹಂಡಬೇಕದು ನಿಮ್ಮ ಕೈಗೆ, ಇಷ್ಟಾದರೆ ಸಾಕು. ನಿಂಬೆಹಣ್ಣನ್ನು ಹಾಕೋದ್ರಿಂದ ನಿಮಗೆ ಪಾಕ ಕೂಡ ಗಟ್ಟಿಯಾಗೋದಿಲ್ಲ. ನೀವು ಯಾವ ಥರ ನೀರು ಥರ ಮಾಡಿರ್ತಾರೋ ಸೇಮ್ ಅದೇ ಥರ ಇರುತ್ತೆ. ಸೊ ಒಂದೆಳೆ ಪಾಕ ಬಂದರೆ ಸಾಕು. ನಿಂಬೆಹಣ್ಣನ್ನು ಹಾಕ್ಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಸೈಡಲ್ಲಿಡಿ. ಈಗ ನೆಕ್ಸ್ಟ್ ಒಂದು ಬೌಲ್ ತೊಗೊಳ್ಳಿ. ಬೌಲ್ಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೆನ್ಷನ್ ಮಾಡಿರೋ ಪ್ರಕಾರ ನೀವು ಕೂಡ ಮೈದಾ ಹಿಟ್ಟನ್ನೇ ತೊಗೊಳ್ಳಿ. 1.5 ಕಪ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಸೊ 1.5 ಕಪ್ಪಿಂದ ಹೇಳಿನಲ್ಲ, ಒಂದು 20ರಿಂದ 25 ಜಿಲೇಬಿನ ನೀವು ಮಾಡ್ಕೊಳ್ಬೋದು. 1 ಕಪ್ ಏನಾದರೂ ತೊಗೊಂಡ್ರೆ ಒಂದು 15 ಜಿಲೇಬಿನ ನೀವು ಮಾಡ್ಬೋದು. 1 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ ನೀವು ಅರ್ಧ ಕಪ್ ಸಕ್ಕರೆ ತೊಗೊಳ್ಬೇಕು. ಅರ್ಧ ಕಪ್ ಸಕ್ಕರೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ತೊಗೊಂಡು ಪಾಕ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಜರಡಿನ ಇಟ್ಕೊಂಡು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತೊಗೊಳ್ತಾ ಇದ್ದೀನಿ. ಸ್ನೇಹಿತರೆ, ಸಾಧ್ಯ ಆದಷ್ಟು ನೀವು ಹುಳಿ ಮೊಸರನ್ನು ತೊಗೊಳಿಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ಇಲ್ಲ ನಾವು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ, ಮೊಸರು ತಣ್ಣಗಿದೆ, ಹುಳಿ ಆಗ್ತಿಲ್ಲ ಅನ್ನೋರು, ಜಿಲೇಬಿ ಮಾಡೋದಕ್ಕಿಂತ ಬಿಫೋರ್ 1 ಅವರ್ ಮುಂಚೆನೇ ನೀವು ಇದನ್ನು ಚೆನ್ನಾಗಿ ಮೊಸರನ್ನು ಹೊರಗಡೆ ಇಡಿ, ಸ್ವಲ್ಪ ಹುಳಿ ಸ್ಟ್ರೆಚ್ಚರ್ಗೆ ಬರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಅರ್ಧ ಕಪ್ ಮೊಸರನ್ನು, ಮನೇಲಿ ಪರ್ಟಿಕ್ಯುಲರ್ ಹುಳಿ ಮೊಸರು ಇಲ್ವೇ ಅನ್ನೋರು ಪರವಾಗಿಲ್ಲ, ಇರುವಂಥ ಮೊಸರನ್ನೇ 1.5 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡು ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಒಂದೇ ಸಮನೆ ನೀರನ್ನು ಹಾಕೋದು ಬೇಡ. ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಸಾಧ್ಯ ಆದಷ್ಟು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಬೇಕಾಗುತ್ತೆ. ನೀರು ಥರ ಏನಾದರೂ ಮಾಡ್ಕೊಂಡ್ರೆ ನಮಗೆ ಜಿಲೇಬಿ ಮಾಡಲಿಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಸ್ವಲ್ಪ ಗಟ್ಟಿ ಥರ ಇದ್ದರೆ, ದೋಸೆ ಬ್ಯಾಟರ್ ಥರ ಇದ್ದರೆ ನಾವು ಯಾವ ಶೇಪಲ್ಲಿ ಕೈಯಿಂದ ತಿರುಗಿಸ್ತೀವೋ ನಿಮಗೆ ಅದೇ ಶೇಪಿಗೆ ಜಿಲೇಬಿ ಕೂಡ ರೆಡಿ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಗಂಟಿಲ್ಲದಂತೆ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೀವು ನೋಡ್ತಿರ್ಬೋದು, ಈಗ ನಾನು ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ, ಅಥವಾ ನೀವು ವಿಸ್ಕರಿಂದನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೋಡಿ, ನಿಮ್ಗೇನಾದರೂ ಇದಕ್ಕೆ ಬೇರೆ ವೀಡಿಯೋಸ್ಗಳಲ್ಲೆಲ್ಲ ನೋಡಿರ್ತಾರೆ, ಏನೋ ಯೂಸ್ ಮಾಡ್ತಾರೆ, ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾರೆ, ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾರೆ. ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬೇಕಿಂಗ್ ಪೌಡರ್ನ ಯೂಸ್ ಮಾಡಿದ್ದೀನಿ.
ಬೇಕಿಂಗ್ ಪೌಡರ್ ಇಲ್ಲ ಅನ್ನೋರು 5 ರೂಪಾಯಿದು ಈನೋ ಪ್ಯಾಕೆಟ್ ಬರುತ್ತಲ್ಲ, ಒಂದು ಪೂರ್ತಿ ಈನೋ ಪ್ಯಾಕೆಟನ್ನು ಹಾಕ್ಕೊಂಡು ಕೂಡ ಮಾಡ್ಬೋದು. ಸೇಮ್ ಎರಡು ಒಂದೇ ಟೇಸ್ಟ್ ಒಂದೇ ಫ್ಲೇವರ್ ಕೂಡ ಬರುತ್ತೆ. ಈಗ ಚೆನ್ನಾಗಿ ನೀವು ನೋಡ್ತಿರ್ಬೋದು ಸ್ವಲ್ಪ ಗಟ್ಟಿ ಇರೋ ಕಾರಣ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಂಟುಗಳಿದೆ, ಆ ಗಂಟುಗಳನ್ನೆಲ್ಲ ನಾನೀಗ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗಂಟುಗಳಿರಬಾರ್ದು. ಸ್ವಲ್ಪ ತುಂಬಾ ತಾಳ್ಮೆಯಿಂದ ನೀವು ಇದನ್ನು ಚೆನ್ನಾಗಿ ವಿಸ್ಕರಿಂದ ಮಿಕ್ಸ್ ಮಾಡಿದರೆ ಖಂಡಿತವಾಗ್ಲೂ ಯಾವುದೇ ರೀತಿ ಲಂಪ್ಸ್ ಇರೋದಿಲ್ಲ. ತುಂಬ ಚೆನ್ನಾಗಿ ನಿಮಗೆ ಈ ಬ್ಯಾಟರ್ ಕೂಡ ಜಿಲೇಬಿ ಬ್ಯಾಟರ್ ರೆಡಿ ಆಗುತ್ತೆ. ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ನೋಡಿ, ನಾನು ಈ ಥರ ಸೌಟಿಂದ ಅದನ್ನು ಎತ್ತಿ ಬಿಟ್ಟಾಗ ಅದು ಸ್ವಲ್ಪ ನಿಧಾನಕ್ಕೆ ಇಳಿಬೇಕು. ಇಷ್ಟಾದರೆ ಸಾಕು. ಫಾಸ್ಟಾಗಿ ಬರಬಾರ್ದು. ಅದು ಫಾಸ್ಟಾಗಿ ಏನಾದರೂ ಬಂದರೆ ಜಿಲೇಬಿ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಗೂ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಸೊ ಫುಡ್ ಕಲರ್ ಬೇಡ ಅನ್ನೋರು ನೀವು ಕಂಪ್ಲೀಟಾಗಿ ಸ್ಕಿಪ್ನ ಮಾಡಿಕೊಂಡು ವೈಟ್ ಜಿಲೇಬಿನೇ ಮಾಡ್ಬೋದು. ಬಟ್ ಫುಡ್ ಕಲರ್ ಹಾಕೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೋಡಿದರೆ ಸಾಕು ತಿನ್ಬೇಕನ್ನಿಸುತ್ತೆ. ಸೊ ಆ ರೀತಿಯಾಗಿ ನಾನಿಲ್ಲಿ ಆರೆಂಜ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ, ಕೇಸರಿ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಫುಡ್ ಕಲರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಹಾಕಿದ ತಕ್ಷಣವೇ ಫುಡ್ ಕಲರ್ ಹಾಕಬೇಡಿ. ಯಾಕೆ ಅಂದರೆ ನಾವು ಸ್ವಲ್ಪ ನೀರನ್ನು ಹಾಕಿರೋದ್ರಿಂದ ಫುಡ್ ಕಲರ್ ಏನಾಗುತ್ತೆ, ಒಂದೇ ಕಡೆ ಗಟ್ಟಿ ಮೈದಾ ಹಿಟ್ಟನ್ನು ಕಲಸುವಾಗ ತುಂಬ ಗಟ್ಟಿ ಇರುತ್ತಲ್ವ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ. ಮೈದಾ ಹಿಟ್ಟನ್ನು ಹಾಕಿದ ತಕ್ಷಣ ನೀವು ಯಾವುದೇ ರೆಸಿಪೀಸ್ನ ಮಾಡಲಿ ಇಂದಲೇ ನೀವು ಕಲರನ್ನು ಹಾಕಬೇಡಿ. ಎಲ್ಲ ಚೆನ್ನಾಗಿ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದಾದಮೇಲೆ ಕಲರ್ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನು ಸೈಡಲ್ಲಿ ಇಡಿ. ನೆಕ್ಸ್ಟ್ ನಾನು ಇದಕ್ಕೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಲ್ಲ, ಗೋಲ್ಡನ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ನೀವು ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಕೂಡ ಜಾಸ್ತಿ ಏನಾದರೂ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ತೀನಿ ಅಂದರೆ ಸೊ ನಾನು ಸನ್ಫ್ಲವರ್ ಆಯಿಲ್ನೇ ಯೂಸ್ ಮಾಡೋದು. ಸೊ ಎಣ್ಣೆಯನ್ನು ಚೆನ್ನಾಗಿ ಈಗ ಬಿಸಿ ಮಾಡಲಿಕ್ಕೆ ಇಡಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಆಗಲಿಕ್ಕೆ ಇಡಿ. ನಾವು ಹಿಟ್ಟೆಲ್ಲ ಚೆನ್ನಾಗಿ ಕವರಲ್ಲಿ ಹಾಕ್ಕೊಳ್ಳೋಷ್ಟಿಗೆ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ. ಸೊ ನೋಡಿ, ಈಗ ನಾನು ಹಾಲಿನ ಪ್ಯಾಕೆಟನ್ನು ತೊಗೊಳ್ತಾ ಇದ್ದೀನಿ. ಅಥವಾ ನಿಮ್ಮ ಮನೇಲಿ ಹಾಲಿನ ಪ್ಯಾಕೆಟೋ ಮೊಸರು ಪ್ಯಾಕೆಟೋ ಯಾವುದಾದ್ರಲ್ಲಿ ಚೆನ್ನಾಗಿ ಸ್ವಲ್ಪ ಒಳಗಡೆ ಎಲ್ಲ ಮೊಸರು ಹಾಲು ಥರ ಇರ್ತಾರೋ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಕತ್ತರಿ ಸಹಾಯದಿಂದ ಸ್ವಲ್ಪ ನಮಗೆ ಹಿಟ್ಟು ಹಾಕೋಷ್ಟು ಓಪನ್ ಇದ್ದರೆ ಸಾಕು. ಇಷ್ಟು ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇನು ಜಿಲೇಬಿ ಮೇಕರ್ ಅದು ಇದು ಏನು ಥರ ಅವಶ್ಯಕತೆ ಇಲ್ಲ. ಹಾಲಿನ ಪ್ಯಾಕೆಟ್ ಅಥವಾ ಮೊಸರು ಪ್ಯಾಕೆಟ್ ಇದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಬೋದು. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಜಿಲೇಬಿ ಹಿಟ್ಟನ್ನು ಈಗ ನಾನು ಇದಕ್ಕೆ ಹಾಲಿನ ಪ್ಯಾಕೆಟ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಧಾನವಾಗಿ ಹಾಕ್ಕೊಳ್ತಾ ಬನ್ನಿ. ಒಂದು ಸ್ಪೂನಿಂದ ಹಾಕ್ಕೊಳ್ಳಿ, ಒಂದು ಸಲ ನೋಡ್ಕೊಳ್ಳಿ ಕಟ್ಕೊಂಡು. ಸೊ ಇಲ್ಲ ಇನ್ನೂ ಸ್ವಲ್ಪ ಇಡಿಸುತ್ತೆ ಅಂದರೆ ಒಂದು 3-4 ಸೌಟ್ ಆಗೋಷ್ಟು ನೀವು ಹಿಟ್ಟನ್ನು ಹಾಕ್ಕೊಂಡ್ರೆ ಒಂದು 2-3 ರೌಂಡ್ ನೀವು ಜಿಲೇಬಿನ ಹಾಕ್ಕೊಳ್ಬೋದು. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಪದೇ ಪದೇ ಹಾಕ್ಕೊಳ್ಳೋಕ್ಕೆ ತುಂಬ ಕಷ್ಟ ಅನಿಸುತ್ತೆ. ಹಾಕುವಾಗಲೇ ಒಂದು 3-4 ಸೌಟ್ ಹಾಕ್ಕೊಂಡು ಚೆನ್ನಾಗಿ ನೀವು ರಬ್ಬರ್ ಹಾಕೊಂಡ್ಬಿಟ್ರೆ ಸಾಕು. ನೀವು ಮಾಡಿದಂಥ ಶೇಪಲ್ಲಿ ನಿಮಗೆ ಜಿಲೇಬಿ ಕೂಡ ರೆಡಿ ಆಗುತ್ತೆ. ಫಸ್ಟ್ಗೆ ನಿಮ್ಗೆ ಏನಾದರೂ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಅನಿಸಿದರೆ ಒಂದೇ ಸೌಟ್ ಹಾಕ್ಕೊಂಡು ರಬ್ಬರ್ ಹಾಕ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಎಡ್ಸಲ್ಲಿ ಮೊದಲಿಗೆ ನೀವು ಯಾವುದೇ ರೀತಿ ಕೆಳಗಡೆ ಕಟ್ ಮಾಡೋದು ಬೇಡ. ಮೊದಲಿಗೆ ನೀವೆಲ್ಲ ಚೆನ್ನಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಡಿಸ್ಕ್ ರಬ್ಬರ್ ಇರುತ್ತಲ್ವ ಅಥವಾ ಜಡೆ ಬಂಡ ಆದರೂ ಇದ್ರ ಹೊಸದು ತೊಗೊಂಡು ಈ ಥರ ನೀವು ಹಾಕ್ಕೊಳ್ಬೇಕು. ಅಂದರೆ ರಬ್ಬರ್ ಟೈಟಾಗಿ ಹಾಕ್ಕೊಂಡ್ರೆ ನಿಮಗೆ ಬೇಗ ಜಿಲೇಬಿ ಶೇಪ್ ನಾವು ಯಾವ ಥರ ತಿರುಗಿಸ್ತೀವೋ ಆ ಥರ ನಿಮಗೆ ಬೇಗ ಬಂದುಬಿಡುತ್ತೆ. ಈ ಥರ ನೋಡಿ ಇಷ್ಟು ಚೂಪಾಗಿರಬೇಕು ಮುಂದೆ. ಸೊ ಈ ಕೇಕ್ ರೆಡಿ ಮಾಡಬೇಕಾದ್ರೆ ನಾವು ಮೇಲೆ ಡಿಸೈನ್ಸು ಮಾಡಬೇಕಾದ್ರೆ ಯಾವ ಥರ ಇರುತ್ತೋ ಆ ಥರ ಇರಬೇಕು. ಈ ಫೈನಲ್ ಆಗಿ ಈಗ ಎಣ್ಣೆ ಎಲ್ಲ ಕೂಡ ಚೆನ್ನಾಗಿ ಕಾದಿದೆ. ನೀವು ನೋಡ್ತಿರ್ಬೋದು, ಎಣ್ಣೆ ಮೀಡಿಯಮ್ ಆಗಿ ಕಾಯಿಸ್ಕೊಳ್ಳಿ. ಸೊ ನಿಧಾನವಾಗಿ ನೀವು ಭಯಪಡೋ ಅವಶ್ಯಕತೆ ಏನಲ್ಲಿ ನಿಧಾನವಾಗಿ ನೀವು ರೌಂಡ್ ಶೇಪಲ್ಲಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವು ಹೊರಗಡೆ ಸಿಗುವಂಥ ಜಿಲೇಬಿನ ಮನೆಯಲ್ಲೇ ಮಾಡ್ಬೋದು. ಸೊ ಒಂದು ರೌಂಡಲ್ಲಿ ಒಂದು 4 ಹಾಕ್ಕೊಂಡ್ರೆ ಸಾಕು. ಅದೇ ಜಾಸ್ತಿ ಅನಿಸ್ಬಿಡುತ್ತೆ, ಅದು ಚೆನ್ನಾಗಿ ಬೇಯಲಿಕ್ಕೆ ಸ್ಪೇಸಸ್ ಸಿಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಹಾಕಿದ ತಕ್ಷಣ ಒಂದು ಸ್ಪೂನ್ನ ಸಹಾಯದಿಂದ ಆ ಕಡೆ ಸರಿಸ್ಕೊಂಡು ನೆಕ್ಸ್ಟ್ ಜಿಲೇಬಿನ ನೀವು ಹಾಕ್ಕೊಳ್ಬೇಕು. ಸೊ ಇದೇ ಥರ ನೀವು ಮಾಡ್ತಾ ಬಂದರೆ ಸಾಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋ. ಹೈ ಫ್ಲೇಮಲ್ಲಿ ಏನಾದರೂ ಇಟ್ಕೊಂಡ್ರೆ ನಾವು ಫಸ್ಟಿಗೆ ಹಾಕಿದಂಥ ಜಿಲೇಬಿ ಬೇಗ ಕ್ರಿಸ್ಪಿ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನಾದರೂ ಬಿಗಿನರ್ಸ್ ಆಗಿದೆ ಒಂದು 2 ರೌಂಡ್ ಸ್ಟಾರ್ಟಿಂಗ್ 2 ರೌಂಡ್ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲೇ ಬಂದುಬಿಡುತ್ತೆ. ಸೊ ಹೊಸಬ್ರಿಗೆ ಸ್ಟಾರ್ಟಿಂಗ್ ಮಾಡಲಿಕ್ಕೆ ಕಷ್ಟ ಅನಿಸುತ್ತೆ. ಸೊ 1-2 ಸಲ ನೀವು ನಿಧಾನವಾಗಿ ಎಣ್ಣೆಯಲ್ಲಿ ಈ ಥರ ಬಿಡ್ತಾ ಬಂದರೆ ನೆಕ್ಸ್ಟ್ ಟೈಮ್ ನೀವೇ ತುಂಬಾ ಪರ್ಫೆಕ್ಟಾಗಿ ಹೊರಗಡೆ ಸಿಗುವಂಥ ಜಿಲೇಬಿ ಶೇಪಲ್ಲೇ ನೀವು ಕೂಡ ಮಾಡ್ಕೊಳ್ಬೋದು. ಸೊ ನೋಡಿ ತುಂಬಾ ಸೇಮ್ ನಿಮಗೆ ಹೊರಗಡೆ ಸಿಗುವಂಥ ಜಿಲೇಬಿನೇ ಶೇಪ್ ಕೂಡ ಬಂದಿದೆ. ಸೊ ನೀವು ಯಾವುದೇ ರೀತಿ ಜಿಲೇಬಿ ಹೊರಗಡೆ ತಂದು ತಿನ್ನೋದು ನೆಸೆಸಿಟಿ ಇಲ್ಲ. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮನೇಲೇ ಮಾಡ್ಬೋದು. ಸೊ 2 ಸೈಡ್ ಕೂಡ ತುಂಬ ಕ್ರಿಸ್ಪಿಯಾಗಿ ಬೆನ್ಸ್ಕೊಳ್ಬೇಕು. ಈ ಥರ ನೀವು ಬೇಯಿಸ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಪಾಕ ಸುಡುವಂಥ ಪಾಕ ಎಣ್ಣೆ ಇದಕ್ಕೆ ಜಿಲೇಬಿಗೆ ರೋಸ್ಟ್ ಆಗಿರೋ ಬೇಗ ಹೀರ್ಕೊಂಡ್ಬಿಡುತ್ತೆ. ಒಳಗಡೆ ಎಲ್ಲ ರಸಗುಲ್ಲ ಥರ ಹಾಗೇ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಅದೆಲ್ಲ ಚೆನ್ನಾಗಿ
ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿ ಅದು ಮೇಲ್ಗಡೆ ತೇಲಬೇಕು. ಸೊ ಅಲ್ಲಿ ತನಕ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಸೊ ಇದೇನು ಕಲರ್ ಏನು ಚೇಂಜ್ ಆಗೋದಿಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರುತ್ತಷ್ಟೇ. ಸೊ ನೋಡಿ ಫೈನಲ್ ಆಗಿ ಈಗ 2 ಸೈಡ್ ಜಿಲೇಬಿನೂ ಕೂಡ ನಾನು ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕನಿಷ್ಠ ಅಂದರೆ ಒಂದು 3-4 ನಿಮಿಷನಾದರೂ ನೀವು ಚೆನ್ನಾಗಿ ಜಿಲೇಬಿನ ಬೇಯಿಸ್ಕೊಳ್ಬೇಕು. ನೋಡಿ ಈಗ ಫೈನಲ್ ಆಗಿ ಜಿಲೇಬಿ ಕೂಡ ಎಲ್ಲ ಬೆಂದು ಈಗ ಯಾವ ಥರ ಎಣ್ಣೆಯಲ್ಲಿ ತೇಲ್ತಾ ಇದ್ನೋ ಇಲ್ಲಿ ತನಕನೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನಾವೇನು ನೆಕ್ಸ್ಟ್ ಸಕ್ಕರೆ ಪಾಕ ಎಲ್ಲ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಹಾಕ್ಕೊಳ್ಬೇಕು. ಈ ಜಿಲೇಬಿ ಮಾಡೋಷ್ಟಿಗೆ ಸಕ್ಕರೆ ಪಾಕ ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ, ಕೆಲವೊಬ್ಬರು ಮಾಡೋಷ್ಟಿಗೆ ಲೇಟ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕಾಗಿ ನೀವೇನು ಮಾಡ್ತೀರಂದರೆ ಪಾಕ ಸ್ವಲ್ಪ ಆರಿದ್ರೆ ಈ ಜಿಲೇಬಿನ ಹಾಕುವಾಗಲೇ ನೀವು ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೊಂಡು ಇನ್ನೊಂದು ಸೈಡ್ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಕೊಂಬಿಡಿ. ಬೇಗ ಅದು ಕೂಡ ಬಿಸಿ ಆಗುತ್ತೆ, ಈ ಜಿಲೇಬಿ ಕೂಡ ರೋಸ್ಟ್ ಆಗುತ್ತೆ. ಫೈನಲ್ ಆಗಿ ನಾನೀಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಜಿಲೇಬಿನ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಉಳಿದೆಲ್ಲ ಜಿಲೇಬಿ ಹಿಟ್ಟನ್ನು ಸಹ ಇದೇ ರೀತಿ ಹಾಕ್ಕೊಳ್ತಾ ಬನ್ನಿ. ಸೊ ನೋಡಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಕ್ಕರೆ ಪಾಕ ಸ್ವಲ್ಪ ನಾನು ಕೂಡ ಒಂದು 2 ರೌಂಡ್ 3 ರೌಂಡ್ ಮಾಡುವಷ್ಟಿಗೆ ಲೇಟ್ ಆಗಿಬಿಟ್ಟಿತ್ತು, ಸ್ವಲ್ಪ ಪಾಕ ಕೂಡ ಆರಿತ್ತು. ಸೊ ಈಗ ನಾನು ಬಿಸಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಜಿಲೇಬಿನ ಸಕ್ಕರೆ ಪಾಕದೊಳಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರೋಸ್ಟ್ ಆಗಿರಬೇಕು ಜಿಲೇಬಿ, ಪಾಕ ಕೂಡ ಸ್ವಲ್ಪ ಬಿಸಿಯಾಗಿ ಇರಬೇಕು. 2 ಕೂಡ ಸಮವಾಗಿದ್ದರೆ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ರಸಗುಲ್ಲ ಥರ ನಿಮಗೆ ಫ್ಲೇವರ್ ಬರುತ್ತೆ. ಒಂದು ಸೈಡ್ ಹಾಕ್ಕೊಂಡು ಸ್ವಲ್ಪ ನೆಂದ ಮೇಲೆ ಒಂದು 2-3 ನಿಮಿಷ ಆದಮೇಲೆ ಉಲ್ಟಾ ತಿರುಗಿಸ್ಬೇಕು. ಈ ಥರ ಅಂದರೆ ಸಕ್ಕರೆ ಪಾಕ ಎಲ್ಲ ಜಿಲೇಬಿ ಮೇಲ್ಗಡೆನೂ ಬರುತ್ತೆ, ಒಳಗಡೆನೂ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ನೀವು ಅಲುಗಾಡಿಸ್ಬೇಕು. ಜಿಲೇಬಿಯನ್ನು ಹಾಕ್ಕೊಂಡು ಒಂದು ಸಲ ಉಲ್ಟಾ ತಿರುಗಿಸಿ 4 ಜಿಲೇಬಿನೂ ಸಹ ಇದೇ ಥರ ಉಲ್ಟಾ ತಿರುಗಿಸಿ ಒಂದು 2 ನಿಮಿಷ ಬಿಟ್ಟು ನೀವು ನೆಕ್ಸ್ಟ್ ಜಿಲೇಬಿ ನೀವು ರೌಂಡ್ ಹಾಕ್ತಿರ್ತೀರಲ್ವ ಆ ರೌಂಡ್ ಪೂರ್ತಿ ಜಿಲೇಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತೆಗಿಯೋವಷ್ಟರಲ್ಲಿ ಕೂಡ ಈ ಜಿಲೇಬಿ ಚೆನ್ನಾಗಿ ಪಾಕವನ್ನೆಲ್ಲ ಹೀರ್ಕೊಂಡಿರುತ್ತೆ. ಇಷ್ಟಾದರೆ ಸಾಕು ಸ್ನೇಹಿತರೆ. ಈಗ ಜಿಲೇಬಿ ಕೂಡ ಚೆನ್ನಾಗಿ ಸಕ್ಕರೆ ಪಾಕನೆಲ್ಲ ಹೀರ್ಕೊಂಡಿದೆ, ಒಂದು ಪ್ಲೇಟ್ಗೆ ಹಾಕ್ಕೊಂಬಿಡಿ. ಖಂಡಿತವಾಗ್ಲೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಈ ಜನ್ಮದಲ್ಲೇ ನಿಮಗೆ ಇಂಥ ಜಿಲೇಬಿ ಮಾಡ್ಕೊಂಡು ತಿನ್ನಲಿಕ್ಕಾಗಲ್ಲ. ಖಂಡಿತವಾಗ್ಲೂ ಸೂಪರ್ ಡೂಪರ್ ಆಗಿರುತ್ತೆ. ನಾನು ಮಾಡೋ ವಿಧಾನದಲ್ಲಿ ನೀವು ಟ್ರೈ ಮಾಡಿದರೆ ಇನ್ನೂ ಈಸಿಯಾಗಿ ಮಾಡ್ಬೋದು. ಸೊ ನೋಡಲಿಕ್ಕೆ ಕೆಲವೊಬ್ರಿಗೆ ಕಷ್ಟ ಅನಿಸುತ್ತೆ, ಬಟ್ ಮಾಡಿದರೆ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಫೈನಲ್ ಆಗಿ ಸಕ್ಕರೆ ಪಾಕ ಕೂಡ ಎಲ್ಲ ಚೆನ್ನಾಗಿ ಇರ್ಕೊಂಡಿದೆ. ಇದೇ ರೀತಿ ಉಳಿದ ಎಲ್ಲ ಜಿಲೇಬಿನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು, ಸೊ ನೋಡಿ ಉಳಿದ ಜಿಲೇಬಿ ಇಟ್ಟಿರುತ್ತಲ್ವ, ಸೊ ಅದನ್ನು ಕೂಡ ನಾನು ಇದೇ ಥರ ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಕ್ಲೀನಾಗಿ ರೋಸ್ಟಾಗಿ ಬೇಯಿಸ್ಕೊಂಡು, ಸೊ ಕೆಲವರಿಗೆ ಮನೇಲಿ ಫುಡ್ ಕಲರ್ ಇಲ್ಲ ಅನ್ನೋರು ವೈಟ್ ಜಿಲೇಬಿನೇ ಕೂಡ ನೀವು ಮಾಡಿಕೊಂಡು ತೊಗೊಳ್ಬೋದು. ಕೆಲವೊಬ್ಬರು ಯೆಲ್ಲೋ ಕಲರ್ ಹಾಕ್ತಾರೆ. ಸೊ ಮನೆಯಲ್ಲೇನೋ ಫುಡ್ ಕಲರ್ ಇಲ್ಲ ಅಂದರೆ ಸೊ ಆಫ್ನಲ್ಲಿ ನಿಮಗೆ ಯೆಲ್ಲೋ ಕಲರ್ ಕೂಡ ಹಾಕ್ಕೊಳ್ಬೋದು, ಯೆಲ್ಲೋ ಕಲರ್ ಜಿಲೇಬಿ ಕೂಡ ಸಿಗುತ್ತೆ. ಸೊ ಇದೇ ರೀತಿ ಉಳಿದೆಲ್ಲ ಜಿಲೇಬಿ ಹಿಟ್ಟನ್ನು ಹಾಕ್ಕೊಂಡು ಪಾಕದಲ್ಲಿ ಹಾಕ್ಕೊಂಡು ತಗೊಂಡ್ರೆ ಸಾಕು. ಫೈನಲ್ ಆಗಿ ನಿಮಗೆ ತುಂಬ ಗರಿ ಗರಿಯಾಗಿ ಜಿಲೇಬಿ ಕೂಡ ರೆಡಿ ಆಗುತ್ತೆ. ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರಬೇಕು ಅಂದರೆ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಹೊಸ ಡಿಫ್ರೆಂಟ್ ವೀಡಿಯೋಸ್ ಕೂಡ ನಿಮಗೆ ರೀಚ್ ಆಗುತ್ತೆ, ಅಂದರೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಫೈನಲ್ ಆಗಿ ನಾನು ಮಾಡಿರೋಂಥ ಈ ಜಿಲೇಬಿ ನಿಮಗೆ ಇಷ್ಟ ಆಗಿದ್ರೆ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಫೈನಲ್ ಆಗಿ ಜಿಲೇಬಿ ಕೂಡ ರೆಡಿ ಆಯಿತು. ನಾನು ಹೇಳಿದ್ನಲ್ವ, ಸೊ 1.5 ಕಪ್ ಮೈದಾ ಹಿಟ್ಟಿನ ಒಂದು 20-25 ಜಿಲೇಬಿ ಆಗೋಷ್ಟು ನೀವು ಮಾಡ್ಬೋದು. ಉಳಿದ ಜಿಲೇಬಿ ಇತ್ತು ಕೂಡ ನಾನು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಟಿದ್ದೆ. ಜಸ್ಟ್ ನಾನು ಒಂದು ಪ್ಲೇಟಿಗೆ ಆಗುವಷ್ಟು ಮಾತ್ರ ಆರ್ಗನೈಜೇಷನ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಕೂಡ ನಾನು ನಿಮಗೆ ಡೌಟ್ಸ್ ಇದ್ದರೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಸಕ್ಕರೆ ಪಾಕ ಹೀರ್ಕೊಂಡಿತ್ತು ಅಂತ. ಫೈನಲ್ ಆಗಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಓಪನ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು, ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿ ಕೂಡ ಜಿಲೇಬಿ ರೆಡಿಯಾಗಿತ್ತು. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.